ಅಲ್ಲಿ ನೋಡ್ರಿ, ಒಂದು ಬಿಲ್ಡಿಂಗಿಂದ ಇನ್ನೊಂದು ಬಿಲ್ಡಿಂಗಿಗೆ ಕನ್ಸ್ಟ್ರಕ್ಷನ್ ಮಾತ್ರ ಬೇರೆ ಎಲ್ಲೂ ನೋಡೋಕ್ಕಾಗಲ್ಲ. ದುಬೈ ಥರ ಈ ಥರ ಇಲ್ಲಿ ಗ್ಲಾಸಿಗೆ ಶೀಲ್ಡ್ ಹಾಕ್ಬಿಡ್ತಾರೆ. ಹೀಟ್ ಇರುತ್ತಲ್ಲ, ಎಲ್ಲ ಒಳಗಡೆ ಪ್ಲಾಸ್ಟಿಕ್ ಎಲ್ಲ ಸುಟ್ಟು ಹಾಳಾಗ್ಬಿಡುತ್ತೆ ಅಂತ ಆ ಥರ ಒಂದು ಪ್ಲಾಸ್ಟಿಕ್ ಹಾಕ್ತಾರೆ ಗ್ಲಾಸ್ ಮೇಲೆ. ನೋಡ್ರಿ, ಈ ಕಾರ್ ಎಷ್ಟು ಉದ್ದ ಇದೆ, ವೀಲ್ಗಳು ನೋಡ್ರಿ ಅದ್ರದ್ದು. ಯಪ್ಪ ಎಷ್ಟು ದೊಡ್ಡದಿದೆ ಅಂದರೆ ಹಿಂದ್ಗಡೆ ಕಾರ್ ನೋಡ್ರಿ ಎಷ್ಟು ಪುಟ್ಟದ್ದು ಕಾಣ್ತದೆ. ಹಿಂದ್ಗಡೆ ಇದ್ರ ಲೆವೆಲ್ಗಿಲ್ಲ ಈ ಕಾರು. ಬಿಸ್ನೆಸ್ ಬೇ ಆಗುತ್ತೆ ಏರಿಯಾ ಇದು. ಇಲ್ಲಿ ದುಡಿಯೋರ್ಗಿಂತ ಶೋಕಿ ಮಾಡೋರೇ ಜಾಸ್ತಿ. ಶೋಕಿ ಅಂದರೆ ಅವ್ರ ದೇಶದಲ್ಲಿ ತುಂಬ ದುಡಿದ್ಬಿಟ್ಟು ಹೇಗಾದರೂ ದುಡ್ಡನ್ನ ಡಿಸ್ಟ್ರಿಬ್ಯೂಟ್ ಮಾಡಬೇಕಲ್ಲ, ಎಲ್ಲ ಕಡೆ ತಂದು ದುಬೈಗೆ ಸುರಿತಾರೆ ದುಡ್ಡನ್ನೆಲ್ಲ. ರೀಸೆಂಟ್ಲಿ ಇಲ್ಲಿ ವ್ಯಾಟ್ ಎಲ್ಲ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಮುಂಚೆ ಅಂತೂ ಟ್ಯಾಕ್ಸ್ ಗೀಕ್ಸ್ ಏನೂ ಇರಲಿಲ್ಲ. ಎಷ್ಟಾದರೂ ದುಡ್ಡು ತರ್ಬೋದು, ಎಷ್ಟಾದ್ರೂ ಇನ್ವೆಸ್ಟ್ ಮಾಡ್ಬೋದು. ಗೌರ್ಮೆಂಟ್ ಏನೂ ಕೇಳ್ತಿರ್ಲಿಲ್ಲ. ಇವಾಗ ವ್ಯಾಟ್ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಅಷ್ಟೇ. ಹೆಂಗಿದೆ ನೋಡ್ರಿ ಈ ಸಿಟಿ. ಮುಂಚೆ ಬಂದಾಗ ಸ್ಟಾರ್ಟಿಂಗಲ್ಲಿ ಏನಪ್ಪ ಇದು, ಈ ಪಾರ್ಟಿ ನೀಟು, ನಾವು ಮನೆ ಒಳಗಡೆ ಕಸ ಗುಡಿಸಿ ನೆಲ ಒರೆಸಿ ಇಟ್ಕೊಂಡಂಗೆ ಇಟ್ಕೊಂಡಿದ್ದಾರೆ. ನೋಡಿದ್ರು ಒಂದು ಕಸ ಕಡ್ಡಿ ಕಾಣಲ್ಲ.